ಇನ್ನು ಹಾಲಿನ ದರ ಏರಿಕೆ ವಿಚಾರವಾಗಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಮುಗಿಬಿದ್ದಿದ್ದಾರೆ. ಮೋಸ ಮಾಡೋದ್ರಲ್ಲಿ ಸಿದ್ದರಾಮಯ್ಯ ದೇಶದಲ್ಲೇ ನಂಬರ್ 1 ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದೇ ದರ ಏರಿಸೋಕೆ. ಕಾಂಗ್ರೆಸ್ ಒಂದು ವಂಚಕರ ಸಂತಿಯಾಗಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಕೂಡ ಕುಟುಕಿದ್ದಾರೆ. ಸರ್ಕಾರ ಬರಬೇಕಾದ್ರೆ ಗ್ಯಾರಂಟಿಗಳ ಜೊತೆಯಲ್ಲಿ ಘೋಷಣೆ ಮಾಡಿದ್ದೇನೋ ಯಾವುದರ ಬೆಲೆನೂ ನಾವು ಏರಿಸಲ್ಲ ಅಂತ. ಮತ್ತು ಯಾಕೆ ಏರಿಸ್ತಾ ಇದ್ದಾರೆ ಅಂದರೆ ಸರ್ಕಾರ ನಡೆಸಲಿಕ್ಕೆ ಅವರಿಂದ ಆಗ್ತಾ ಇಲ್ಲ. ಈಗ ದಲಿತರಿಗೆ ಬಹಳ ಧೋಖಾ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. 39,000 ಕೋಟಿ ಅವ್ರಿಗಾಗಿ ಇಟ್ಟಿದ್ದ ಮೀಸಲು ಹಣವನ್ನು ತಿಂದಾಕಿದ್ದಾರೆ. ಗ್ಯಾರಂಟಿ ನಿಮಗೆ ಕೊಡ್ತೀವಿ ಅಂದರು, ಗ್ಯಾರಂಟಿ ಕೊಡಲೇ ಇಲ್ಲ. ದಲಿತರ ಹಣ ದಲಿತರಿಗೆ ಕೊಟ್ಟರೆ ಗ್ಯಾರಂಟಿ ಅಲ್ಲ. ಎಲ್ಲರಿಗೂ ಗ್ಯಾರಂಟಿ ಹಣ ಕೊಡ್ತೀವಿ, ಅವ್ರಿಗೆ ಯಾಕೆ ವಂಚನೆ ಮಾಡಿದರೆ ಕೊಡ್ತೀರಾ? ವಂಚಕರ ಸಂತೆ ಇದು. ಕಾಂಗ್ರೆಸ್ ಅಂದ್ರೇ ವಂಚಕರ ಸಂತೆ ಇದ್ದಂಗಿದು. ಈ ಸಂತೆ ವ್ಯಾಪಾರ ನಡೀತಾ ಇದೆ ಅಷ್ಟೇ. ರೈತರಿಗೆ ಹೆಚ್ಚಿನ ಭಾಗ ಅವರು ಈಗ ಏರಿಕೆ ಮಾಡಿರೋದು ಕಳೆದ ಒಟ್ಟು 9 ರೂಪಾಯಿ. 9 ರೂಪಾಯಿ ರೈತರು ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ನಮ್ದು 600 ಕೋಟಿ ಇತ್ತು, ನೀವು ತೀರ್ಸಿದ್ದೀರಾ. ನೀವು ಬಿಟ್ಟು ಹೋದಾಗ ಎಷ್ಟು ಕೋಟಿ ಇತ್ತು ಅದನ್ನ ಲೆಕ್ಕ ಕೊಟ್ಬಿಡಿ. ಯಾರು ಕೊಡು, ಅವ್ರು ತಾನೇ ಹೇಳಿರೋದು, ನಾನು ಹೇಳಿರೋದು. ಮತ್ತೆ ಇವ್ರ ಪ್ರಣಾಳಿಕೆಯಲ್ಲಿ ಹಾಲಿನ ಸಬ್ಸಿಡಿಯನ್ನ 5 ರೂಪಾಯಿಂದ 7 ರೂಪಾಯಿಗೆ ಏರಿಸ್ತೀನಿ ಅಂತ ಹೇಳಿದ್ರಿ. ಏರಿಸಿದ್ದೀರಾ? ಹೇಳಿದಿರಲ್ಲ, ನಿಮ್ ಬುಕ್ಕಲ್ಲೇ ಇದೆ. ಬುಕ್ಕಲ್ಲಿ ನಮ್ದು 5 ರೂಪಾಯಿ ಇದೆ. ಅದನ್ನ ಬಿಜೆಪಿ ಇದ್ದಾಗ ನಾವು ಈ ಒಂದು ಸಬ್ಸಿಡಿ ಕೊಡೋದು ಪ್ರಾರಂಭ ಮಾಡಿದ್ವಿ. 2 ರೂಪಾಯಿಂದ ಶುರು ಮಾಡಿದ್ರೆ ಆಗ ಹೇಳಿದಾರಲ್ಲ ಪ್ರಣಾಳಿಕೆಯಲ್ಲಿ 5ರಿಂದ 7 ಆಯ್ತಲ್ಲ. 2 ವರ್ಷ ಆಯ್ತು ನೀವು ಬಂದು, ಯಾಕೆ ಅಲ್ಲ?